ಬಹಳಷ್ಟು ಜನ ಸೇರಿರೋ ಒಂದು ಸ್ಟೇಡಿಯಂ ಅಲ್ಲಿ ಇವರಿಬ್ಬರ ಮಧ್ಯೆ ವಾಗ್ವಾದ ಆಗುತ್ತೆ. ಇಲ್ಲಿ ಕ್ಯಾಪ್ ಹಾಕೊಂಡಿರುವಂತ ವ್ಯಕ್ತಿ ಬಹಳ ಕಾಮ್ ಆಗಿ ನಗ್ನಗ್ತಾ ಈ ಸಿಚುವೇಶನ್ ನ ಹ್ಯಾಂಡಲ್ ಮಾಡುವಂತ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವನ ಎದುರಿರುವಂತಹ ನೀಲಿ ಶರ್ಟ್ ಹಾಕಿರುವಂತಹ ವ್ಯಕ್ತಿ ಬಹಳ ಕೋಪದಲ್ಲಿ ಬಹಳ ಅಗ್ರೆಷನ್ ಅಲ್ಲಿ ಕೂಗಾಡ್ತಿರ್ತಾನೆ. ಆದ್ರೆ ಆ ನೀಲಿ ಕ್ಯಾಪ್ ಹಾಕಿರುವಂತ ವ್ಯಕ್ತಿ ನಗ್ನಗ್ತಾ ಆ ಸಿಚುವೇಶನ್ ನ ಇಗ್ನೋರ್ ಮಾಡಿ ದೂರ ನಡ್ಕೊ ಬರ್ತಾನೆ. ಆ ವ್ಯಕ್ತಿಯ ಹೆಸರು ಮೈಕಲ್ ಚೀನೋ ರಾಡ್ರಿಗಸ್ ಅಂತ. ಬಹಳ ದೊಡ್ಡ ಬಾಕ್ಸರು, ಜೀವನದಲ್ಲಿ ಒಂದೇ ಒಂದು ಪಂದ್ಯವನ್ನು ಕೂಡ ಸೋತಿಲ್ಲ. 7 ಪಂದ್ಯಗಳಲ್ಲಿ ನಾಕ್ಔಟ್ ಮಾಡಿ ತನ್ನ ಎದುರಾಳಿಯನ್ನ ಒಂದೇ ಒಂದು ಪಂಚಲ್ಲಿ ಮಲಗಿಸ್ಬಿಟ್ಟಿದ್ದಾನೆ. ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಗೆದ್ದು ಬಾಕ್ಸಿಂಗ್ ದುನಿಯಾದಲ್ಲಿ ತಂದೆ ಆದಂತ ಹವಾ ಇಟ್ಕೊಂಡಿರೋನು. ಈಗ ಯೋಚನೆ ಮಾಡಿ, ಈ ವ್ಯಕ್ತಿ ಆ ಹುಡುಗನಿಗೆ ಒಂದೇ ಒಂದು ಪಂಚನ್ನ ಹೊಡೆದಿದ್ರೆ ಅವನ ಕತೆ ಏನಾಗಿರೋದು ಅಂತ. ಅದಕ್ಕೆ ಹೇಳೋದು, ಫಲವತ್ತಾದ ಹಣ್ಣುಗಳನ್ನ ಕೊಡುವಂತಹ ಮರ ಯಾವತ್ತೂ ಬಾಗಿರುತ್ತೆ ಅಂತ. ಅದೇ ತರ ಜೀವನದಲ್ಲಿ ಯಾವುದೋ ವ್ಯಕ್ತಿ ನಗ್ನಗ್ತಾ ಯಾವುದೇ ಜಗಳವನ್ನಾಡದೆ ಸೈಲೆಂಟ್ ಆಗಿದ್ದಾನೆ ಅಂದ ಮಾತ್ರಕ್ಕೆ ಅದು ಅವನ ವೀಕ್ನೆಸ್ ಅನ್ಕೋಬೇಡಿ. ಆ ಸೈಲೆಂಟ್ ಆಗಿರೋ ವ್ಯಕ್ತಿ ಏನಾದ್ರು ತಿರುಗಿ ಬಿದ್ರೆ ಅದರ ಪರಿಣಾಮ ಬಹಳ ಕೆಟ್ಟದಾಗಿರುತ್ತೆ. ಸೊ ಯಾರಾದ್ರೂ ನಗ್ನಗ್ತಾ ಸೈಲೆಂಟ್ ಆಗಿರ್ತಾರೆ ಅಂದ ಮಾತ್ರಕ್ಕೆ ಅದನ್ನ ಅವರ ವೀಕ್ನೆಸ್ ಅನ್ಕೋಬೇಡಿ.